ನಮಸ್ಕಾರ ವೀಕ್ಷಕರೇ, ಖುಷೀಸ್ ಹೆಲ್ತ್ ಕಿಚನ್ ಅಂಡ್ ಇನ್ಫಾರ್ಮೇಶನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಎಪಿಸೋಡ್ನಲ್ಲಿ ನಮ್ಮ ದೇಹದ ತೂಕವನ್ನ ಕಡಿಮೆ ಮಾಡಲು ಸಹಾಯ ಮಾಡುವ ಹಣ್ಣುಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಈಗಂತೂ ಎಲ್ಲರಿಗೂ ಒಂದೇ ತಲೆನೋವು, ಚಿಕ್ಕವರಿಂದ ಹಿಡಿದು ವಯಸ್ಸಾದವರವರೆಗೂ ವೆಯ್ಟ್ ಲಾಸ್ ಮಾಡ್ಬೇಕಪ್ಪ ಅಂತ ಅನ್ಕೋತಾರೆ. ಅದಕ್ಕಾಗಿ ಹಲವಾರು ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇರ್ತೀವಿ. ಆದ್ರೆ ಸರಿಯಾದ ಆಹಾರ ಕ್ರಮ ಹಾಗೂ ಜೀವನ ಶೈಲಿ ದೇಹಕ್ಕೆ ವ್ಯಾಯಾಮ ಇಲ್ಲದೆ ತೂಕ ಹೆಚ್ಚಾದಂತೆ ನಾವು ಒಬೆಸಿಟಿಗೆ ತುತ್ತಾಗಬೇಕಾಗತ್ತೆ. ಹಾಗಿದ್ರೆ ನಮ್ಮ ದೇಹದಲ್ಲಿ ಫ್ಯಾಟ್ ಅಂದ್ರೆ ಕೊಬ್ಬು ಹೆಚ್ಚಾಗಲು ಕಾರಣ ಏನು? ಹೌದು ವೀಕ್ಷಕರೇ, ಅದಕ್ಕೆ ಹಲವಾರು ಕಾರಣಗಳಿವೆ. ನಾವು ಸೇವಿಸುವ ಆಹಾರದಲ್ಲಿ ಹೆಚ್ಚು ಸಕ್ಕರೆ ಹಾಗೂ ಜಂಕ್ ಫುಡ್ ಸೇವಿಸುವುದು, ವ್ಯಾಯಾಮ ಮಾಡದೇ ಇರುವುದು, ನಮ್ಮ ದೇಹದಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದು, ಹೊಟ್ಟೆ ಹಸಿವು ಇಲ್ಲದಿದ್ರೂ ಕೂಡ ಆಹಾರ ಸೇವಿಸುವುದು ಹಾಗೂ ವಿಟಮಿನ್ ಮಿನರಲ್ಸ್ ಕಡಿಮೆ ಇರುವಂತಹ ಆಹಾರ ಸೇವಿಸುವುದು, ಇವು ನಮ್ಮ ದೇಹದ ತೂಕ ಹೆಚ್ಚಾಗಲು ಮೂಲ ಕಾರಣಗಳು. ಇದರಿಂದ ತುಂಬಾ ಗಂಭೀರ ಸಮಸ್ಯೆಗಳು ಕೂಡ ಆಗುವ ಸಾಧ್ಯತೆಗಳು ಇರುತ್ತೆ. ಅದ್ಯಾವುದು ಅಂದ್ರೆ ಹೃದಯದ ಸಮಸ್ಯೆಗಳು, ಡಯಾಬಿಟಿಸ್, ಚರ್ಮದ ಸಮಸ್ಯೆಗಳು ಹಾಗೂ ಅತಿಯಾದ ನಿಶಕ್ತಿ, ದಣಿವು, ಇತರ ಹಲವಾರು ಸಮಸ್ಯೆಗೆ ನಾವು ತುತ್ತಾಗಬೇಕಾಗತ್ತೆ. ನಿಮ್ಮೆಲ್ಲರಿಗೂ ಈಗಾಗ್ಲೇ ಗೊತ್ತಿರುತ್ತೆ ತೂಕ ಕಡಿಮೆ ಮಾಡಲು ಏನೇನ್ ಮಾಡ್ಬೇಕು ಅಂತ. ಆದ್ರೂ ಕೂಡ ನಮಗೆ ಸೋಂಬೇರಿತನ, ಬಟ್ ಬೇರೆ ದಾರಿ ಇಲ್ಲದೆ ನಾವು ಆರೋಗ್ಯಕರವಾಗಿರ್ಬೇಕಂದ್ರೆ ಕೆಲವು ಶಿಸ್ತನ್ನ ಆಹಾರದಲ್ಲಿ ಹಾಗೂ ನಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸಿಕೊಳ್ಬೇಕಾಗತ್ತೆ. ಇದರ ಜೊತೆಗೆ ನಾನು ಇವತ್ತು 5 ಹಣ್ಣುಗಳನ್ನ ಸೇವಿಸೋದ್ರಿಂದ ಕೂಡ ನಿಮ್ಮ ತೂಕ ಕಡಿಮೆ ಮಾಡಲು ಆ ಹಣ್ಣುಗಳು ಸಹಾಯ ಮಾಡುತ್ತೆ. ಅದು ಯಾವ ಯಾವ ಹಣ್ಣುಗಳು, ಅದು ಹೇಗೆ ನಿಮ್ಗೆ ತೂಕ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಅಂತ ನೋಡೋಣ ಬನ್ನಿ. ಮೊದಲನೆಯ ಹಣ್ಣು ಸೇಬು. ಸೇಬು ಯಾರಿಗಿಷ್ಟ ಇಲ್ಲ ಹೇಳಿ? ಸೇಬು ತಿನ್ನೋದ್ರಿಂದ ದೇಹದ ಕೊಬ್ಬನ್ನು ಕರಗಿಸಲು ಸಹಾಯ ಮಾಡುತ್ತೆ. ಯಾಕಂದ್ರೆ ಇದರಲ್ಲಿ ಕಡಿಮೆ ಕ್ಯಾಲೋರಿ ಹಾಗೂ ಹೆಚ್ಚು ಫೈಬರ್ ಇರುತ್ತೆ. ಸೇಬು ಹೊಟ್ಟೆ ತುಂಬಿದ ಅನುಭವವನ್ನು ನೀಡುತ್ತೆ ಹಾಗೂ ಜೀರ್ಣಕ್ರಿಯೆಯನ್ನು ಸುಗಮಗೊಳಿಸುವ ಸಹಾಯ ಮಾಡುತ್ತೆ. ಸೇಬನ್ನ ಬೆಳಿಗ್ಗೆ ತಿಂಡಿ ನಂತರ ಅಥವಾ ಮಧ್ಯಾಹ್ನದ ಊಟದ ನಂತರ ಅಥವಾ ಸಂಜೆ ಸ್ನಾಕ್ಸ್ ಆಗಿ ಕೂಡ ನೀವು ಸೇವಿಸಬಹುದು. ಡಯಾಬಿಟಿಸ್ ಇರುವವರು ಹಸಿರು ಸೇಬನ್ನ ಸೇವಿಸಿದರೆ ತುಂಬಾ ಒಳ್ಳೆಯದು. ವೀಕ್ಷಕರೇ, ಸೇಬಿನ ಮತ್ತಷ್ಟು ಹಲವಾರು ಕೌತುಕ ವಿಷಯಗಳ ಬಗ್ಗೆ ಒಂದು ಸಪರೇಟ್ ವಿಡಿಯೋ ಮಾಡಿದ್ದೀನಿ. ಅದನ್ನ ಈ ವಿಡಿಯೋದ ಕೊನೆಯಲ್ಲಿ ಲಿಂಕ್ ಇರುತ್ತೆ, ನೀವು ಆ ವಿಡಿಯೋನ ಕ್ಲಿಕ್ ಮಾಡಿ ಅದನ್ನ ವೀಕ್ಷಿಸಬಹುದು. ಎರಡನೇ ಹಣ್ಣು ಅವಕಾಡೋ ಅಂದರೆ ಬೆಣ್ಣೆಹಣ್ಣು. ಬೆಣ್ಣೆಹಣ್ಣಿನಲ್ಲಿ ಹೆಚ್ಚು ಪೋಷಕಾಂಶ ಹಾಗೂ ಒಮೆಗಾ 3 ಫ್ಯಾಟಿ ಆಸಿಡ್ ಇರುತ್ತೆ ಫ್ರೆಂಡ್ಸ್. ಬೆಣ್ಣೆಹಣ್ಣು ತಿನ್ನೋದ್ರಿಂದ ನಿಮ್ಗೆ ಆರೋಗ್ಯಕರವಾದಂತಹ ಕೊಬ್ಬು ನಿಮ್ಮ ದೇಹಕ್ಕೆ ಸಿಗುತ್ತೆ, ನಿಮ್ಮ ಹೃದಯವನ್ನ ಕಾಪಾಡುತ್ತೆ ಹಾಗೂ ನಿಮ್ಮ ತೂಕ ನಿಯಂತ್ರಿಸಲು ಸಹಾಯ ಮಾಡುತ್ತೆ. ಬೆಣ್ಣೆ ಹಣ್ಣನ್ನ ಸಲಾಡ್ ರೂಪದಲ್ಲಿ ಅಥವಾ ಜ್ಯೂಸ್, ಸ್ಮೂದಿ ರೂಪದಲ್ಲಿ ಸೇವಿಸಬಹುದು. ವೀಕ್ಷಕರೇ, ಬೆಣ್ಣೆ ಹಣ್ಣನ್ನ ದಿನಕ್ಕೆ ಅರ್ಧ ಸೇವಿಸಿದ್ರು ಕೂಡ ಸಾಕು. ಮೂರನೇ ಹಣ್ಣು ಅನಾನಸ್ ಅಥವಾ ಪೈನಾಪಲ್. ಪೈನಾಪಲ್ ತಿನ್ನೋದ್ರಿಂದ ನಿಮ್ಮ ಬೊಜ್ಜು ಕರಗಿಸಲು ಸಹಾಯ ಮಾಡುತ್ತೆ, ಜೀರ್ಣಾಂಗ ಕ್ರಿಯೆ ಶಕ್ತಿ ಹೆಚ್ಚಿಸುತ್ತೆ ಹಾಗೂ ನಿಮ್ಮ ಮೆದುಳಿನ ಜಾಗೃತಿಯನ್ನು ಕೂಡ ಹೆಚ್ಚಿಸುತ್ತೆ. ಅನಾನಸ್ ಅನ್ನ ನೀವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಥವಾ ಮಧ್ಯಾಹ್ನದ ಊಟದ ನಂತರ ಹಾಗೂ ಸಂಜೆ ಸ್ನಾಕ್ಸ್ ಆಗಿ ಕೂಡ ಸೇವಿಸಬಹುದು. ಇನ್ನೊಂದು ಸೂಚನೆ ವೀಕ್ಷಕರೇ, ಗ್ಯಾಸ್ಟ್ರಿಕ್ ಇರೋರು ಹೆಚ್ಚಾಗಿ ಪೈನಾಪಲ್ ನ ಸೇವಿಸಬೇಡಿ. ನಾಲ್ಕನೇ ಹಣ್ಣು ಸ್ಟ್ರಾಬೆರಿ. ಸ್ಟ್ರಾಬೆರಿಯಲ್ಲಿ ವಿಟಮಿನ್ ಸಿ ಯಥೇಚ್ಛವಾಗಿ ಇರುತ್ತೆ ವೀಕ್ಷಕರೇ. ಸ್ಟ್ರಾಬೆರಿ ತಿನ್ನೋದ್ರಿಂದ ಕೊಬ್ಬು ಜಾಮ್ ಆಗಿರುವುದನ್ನ ತಡೆಯುತ್ತೆ, ನಿಮ್ಮ ಸ್ಕಿನ್ ಹೆಲ್ದಿಯಾಗಿರಲು ಸಹಾಯ ಮಾಡುತ್ತೆ ಹಾಗೂ ವಿಟಮಿನ್ಸ್, ಮಿನರಲ್ಸ್ ಇದರಲ್ಲಿ ಯಥೇಚ್ಛವಾಗಿರೋದ್ರಿಂದ ನಿಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಸ್ಟ್ರಾಬೆರಿ ಹಣ್ಣಿನ ಸ್ಮೂದಿ ಮಾಡ್ಕೊಂಡು ಕುಡಿಬಹುದು ಹಾಗೂ ಮೊಸರಿನಲ್ಲಿ ಬೆರೆಸಿ ಕೂಡ ತಿನ್ನಬಹುದು. ಸ್ಟ್ರಾಬೆರಿನ ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಸೇವಿಸಲು ತುಂಬಾನೇ ಉತ್ತಮ. ಐದನೇ ಹಣ್ಣು ಹಾಗೂ ಕೊನೆಯ ಹಣ್ಣು ಕಲ್ಲಂಗಡಿ. ಕಲ್ಲಂಗಡಿಯು ಹಲವಾರು ಆರೋಗ್ಯ ಗುಣಗಳು ಹೊಂದಿದೆ. ಕಲ್ಲಂಗಡಿ ಹಣ್ಣು ತಿನ್ನೋದ್ರಿಂದ ನಿಮ್ಮ ದೇಹದ ಡಿಹೈಡ್ರೇಷನ್ ಕಡಿಮೆ ಆಗುತ್ತೆ, ನಿಮ್ಮ ದೇಹದ ತೂಕ ಇಳಿಸಲು ತುಂಬಾ ಸಹಾಯ ಮಾಡುತ್ತೆ ಹಾಗೂ ಮೋಷನ್ಗೆ ಹೋಗುವ ಕ್ರಿಯೆಯನ್ನು ಸುಗಮಗೊಳಿಸುತ್ತೆ.
ಕಲ್ಲಂಗಡಿ ಹಣ್ಣನ್ನ ಮಧ್ಯಾಹ್ನ ಸೇವಿಸಿದರೆ ಉತ್ತಮ. ಹಾಗೂ ಸಕ್ಕರೆ ಇಲ್ಲದೆ ನೀವು ಜ್ಯೂಸ್ ಅನ್ನ ಮಾಡಿ ಕೂಡ ಸೇವಿಸಬಹುದು. ವೀಕ್ಷಕರೇ, ಇದರಲ್ಲಿ ನೈಸರ್ಗಿಕವಾಗಿ ಸಕ್ಕರೆ ಇರುವುದರಿಂದ ದಿನಕ್ಕೆ 2 ರಿಂದ 3 ತುಂಡುಗಳನ್ನ ಸೇವಿಸಿದರೆ ಸಾಕು. ನೋಡಿದ್ರಲ್ವಾ ವೀಕ್ಷಕರೇ, ಈ 5 ಹಣ್ಣುಗಳನ್ನ ನಿಮ್ಮ ದೇಹದ ತೂಕವನ್ನ ಕಡಿಮೆ ಮಾಡಲು ಹೇಗೆ ಸಹಾಯ ಮಾಡುತ್ತೆ ಅಂತ. ಹಾಗೆ ವೀಕ್ಷಕರೇ, ನಿಮಗೆ ಯಾವ ಹಣ್ಣು ಇಷ್ಟ ಅಂತ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ಎಪಿಸೋಡ್ ನಲ್ಲಿ ನಿಮಗೆ ಉಪಯುಕ್ತವಾದ ಮಾಹಿತಿ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನ ಕೂಡ ಮರಿಬೇಡಿ. ಈ ವಿಡಿಯೋನ ಆದಷ್ಟು ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇದೇ ರೀತಿ ಮತ್ತಷ್ಟು ಹೆಲ್ದಿ ಫುಡ್ ಹಾಗೂ ಹೆಲ್ದಿ ಇನ್ಫಾರ್ಮೇಶನ್ಗಾಗಿ ನಮ್ಮ ಚಾನೆಲ್ ಅನ್ನ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.